ಸೊ ಇವತ್ತು ಸೌರಮಂಡಲದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸೂರ್ಯ ಸೌರಮಂಡಲದ ಮುಖ್ಯಸ್ಥನಾಗಿದ್ದಾನೆ. ಈ ಸೂರ್ಯನ ಸುತ್ತ 8 ಗ್ರಹಗಳು ಏನು ಮಾಡುತ್ತವೆ, ಸುತ್ತುತ್ತಾ ಇರುತ್ತವೆ. ಇನ್ನು ಭೂಮಿಯ ಮೇಲೆ ಅಥವಾ ಸೌರಮಂಡಲದಲ್ಲಿ ಇರುವಂತಹ ಎಲ್ಲ ಗ್ರಹಗಳಿಗೆ ಒಂದು ಎನರ್ಜಿ, ಶಕ್ತಿ, ಶಾಖ ಈ ಸೂರ್ಯನಿಂದನೇ ಸಿಗುತ್ತೆ. ಸೊ ಮೊದಲನೇದಾಗಿ ನಾವು ಈ ಮರ್ಕ್ಯುರಿ ಬಗ್ಗೆ ತಿಳ್ಕೊಳ್ಳೋಣ. ಮರ್ಕ್ಯುರಿ ಅಂದರೆ ಬುಧ ಗ್ರಹ. ಬುಧ ಗ್ರಹ ಏನಾಗಿದೆ, ಡಿಸ್ಟೆನ್ಸ್ ನೋಡಿದಾಗ ಸೂರ್ಯನಿಂದ 58 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. 58 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಬುಧ ಗ್ರಹ. ಅದ್ರ ಜೊತೆಗೆ ಇದು ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡಬೇಕಾದರೆ ತೆಗೆದುಕೊಳ್ಳುವ ಸಮಯ 88 ದಿನಗಳು. 88 ದಿನಗಳಿಗೆ ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡ್ತೀವಿ. ಆರ್ಬಿಟ್ ಅಂದರೆ ಪ್ರತಿಯೊಂದು ಗ್ರಹಗಳು ಸೂರ್ಯನ ಸುತ್ತುತ್ತವೆ. ಆ ಸುತ್ತುವ ಒಂದು ಪಥ ಏನಿದೆ, ಆ ಪಥಕ್ಕೆ ನಾವು ಆರ್ಬಿಟ್ ಅಂತೇಳಿ ಕರಿತೀವಿ. ಅದು ಆ್ಯಕ್ಸಿಸ್ ಮೇಲೆ ಒಂದು ಸ್ಪಿನ್ ಕಂಪ್ಲೀಟ್ ಮಾಡಬೇಕಾದ್ರೆ, ಆ್ಯಕ್ಸಿಸ್ ಮೇಲೆ ಸುತ್ತಬೇಕಾದರೆ ಅಂದರೆ ತನ್ನ ಅಕ್ಷದ ಮೇಲೆ ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ ಎಷ್ಟು? 59 ದಿನಗಳು, 59 ಡೇಸ್. ಇದು ಬುಧ ಗ್ರಹ. ಬುಧ ಗ್ರಹವು ಇನ್ನು ಬುಧ ಗ್ರಹ ಯಾವುದೇ ಸ್ಯಾಟಲೈಟ್ಗಳನ್ನ ಹೊಂದಿಲ್ಲ. ಇದು ಯಾವುದೇ ಉಪಗ್ರಹಗಳನ್ನ ಹೊಂದಿಲ್ಲ. ಇದೇನಾಗಿದೆ, ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರುವಂಥ ಗ್ರಹ ಬುಧ ಗ್ರಹ. ಇದು ಸೂರ್ಯನಿಂದ 58 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡಬೇಕಾದ್ರೆ ತೆಗೆದುಕೊಳ್ಳುವ ಸಮಯ 88 ದಿನಗಳು. ಇನ್ನು ತನ್ನ ಆ್ಯಕ್ಸಿಸ್ ಮೇಲೆ ಸುತ್ತಬೇಕಾದರೆ, ಒಂದು ಸುತ್ತನ್ನು ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ 59 ದಿನಗಳು. ಇದು ಯಾವುದೇ ಸ್ಯಾಟಲೈಟ್ಗಳನ್ನು ಹೊಂದಿಲ್ಲ. ಇಷ್ಟು ನಾವು ತಿಳ್ಕೊಂಡಿರಬೇಕು ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬುಧ ಗ್ರಹ ಇನ್ನೊಂದು ಇನ್ನರ್ ಪ್ಲ್ಯಾನೆಟ್ಗಳಾಗಿದೆ. ಇನ್ನರ್ ಪ್ಲ್ಯಾನೆಟ್ಗಳಲ್ಲಿ ಇನ್ನರ್ ಪ್ಲ್ಯಾನೆಟ್ ಏನು 4 ಇನ್ನರ್ ಪ್ಲ್ಯಾನೆಟ್ಗಳಿವೆ. ಒಂದು ಮರ್ಕ್ಯುರಿ, ಒಂದು ವಿನಸ್, ಒಂದು ಅರ್ತ್, ಇನ್ನೊಂದು ಮಾರ್ಸ್. ಇವು ಆಂತರಿಕ ಗ್ರಹಗಳು ಅಂತೇಳಿ ಕರಿತೀವಿ ನಾವು ಇವನ್ನು. ಯಾಕೆ ಇವುಗಳನ್ನ ಆಂತರಿಕ ಗ್ರಹಗಳು ಅಂತೇಳಿ ಕರಿತೀವಿ ಅಂತಂದರೆ, ದೇ ಆರ್ ವೆರಿ ಕ್ಲೋಸ್ ಟು ದ ಸನ್ ಆ್ಯಂಡ್ ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸಸ್. ಅವು ಸೂರ್ಯನಿಗೆ ಅತ್ಯಂತ ಸಮೀಪವಾಗಿರುವಂತಹ ಗ್ರಹಗಳು ಮತ್ತು ಅವು ಗ್ಯಾಸ್ ಮೇಡಪ್ ಆಫ್ ರಾಕ್ಸ್, ಕಲ್ಲುಗಳಿಂದ ಮಾಡಲ್ಪಟ್ಟಿರುವಂತಹ ಗ್ರಹಗಳಾಗಿವೆ 4 ಗ್ರಹಗಳು. ಸೊ ಈ 4 ಗ್ರಹಗಳನ್ನ ಆಂತರಿಕ ಗ್ರಹಗಳು, ಇನ್ನರ್ ಪ್ಲ್ಯಾನೆಟ್ ಅಂತೇಳಿ ಕರಿತೀವಿ. ಯಾವ್ಯಾವು ಆಂತರಿಕ ಗ್ರಹಗಳು ಯಾವುವು ಅಂತಂತಂದರೆ ಮರ್ಕ್ಯುರಿ, ವೀನಸ್, ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಮತ್ತು ಮಂಗಳ ಗ್ರಹ. ಈ 4 ಗ್ರಹಗಳು ಏನಾಗಿವೆ, ಆಂತರಿಕ ಗ್ರಹಗಳಾಗಿವೆ. ನಂತರ ವಿನಸ್ 108 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಭೂಮಿಯಿಂದ. ಇನ್ನು ಇದು ತನ್ನ ಆ್ಯಕ್ಸಿಸ್ ಮೇಲೆ ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತಂದರೆ 255 ಡೇಸ್. 255 ಡೇಸ್ಗೆ ಒಂದು ಆರ್ಬಿಟ್ ಮೇಲೆ ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ 255 ಡೇಸ್, 255 ದಿನಗಳು. ತನ್ನ ಆ್ಯಕ್ಸಿಸ್ ಮೇಲೆ ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ 243 243 ದಿನಗಳಲ್ಲಿ ಒಂದು ಆ್ಯಕ್ಸಿಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ವಿನಸ್ ಕೂಡ ಯಾವುದೇ ಉಪಗ್ರಹಗಳನ್ನು ಹೊಂದಿಲ್ಲ. ಇನ್ನು ಭೂಮಿ ಸೂರ್ಯನಿಂದ 105 ಕಿಲೋಮೀಟರ್ ದೂರದಲ್ಲಿದೆ. ಭೂಮಿ ಸೂರ್ಯನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿ? 150. ಭೂಮಿ ಸೂರ್ಯನಿಂದ 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ಆರ್ಬಿಟ್ ಮೇಲೆ ಒಂದು ಸುತ್ತನ್ನು ಸುತ್ತಬೇಕಾದರೆ 365 ದಿನಗಳು ಅಥವಾ ಕೆಲವೊಂದು ಮತ್ತೆ 4 ವರ್ಷಕ್ಕೊಂದು ಸಲ 366 ದಿನಗಳು ತೆಗೆದುಕೊಳ್ಳುತ್ತೆ. ಆ್ಯಕ್ಸಿಸ್ ಮೇಲೆ 1 ಡೇ ಬೇಕು ಇದಕ್ಕೆ, ಅಂದರೆ 24 ಗಂಟೆಯಲ್ಲಿ ಒಂದು ಸುತ್ತನ್ನು ಸುತ್ತುತ್ತೆ ಆ್ಯಕ್ಸಿಸ್ ಸ್ಪಿನ್ ಮಾಡಬೇಕಾದ್ರೆ. ಇನ್ನು ಇದು ಹೊಂದಿರುವಂತಹ ಸ್ಯಾಟಲೈಟ್ಗಳು, ಉಪಗ್ರಹಗಳು ಅಥವಾ ಚಂದ್ರವನ್ನು ಇದು ಹೊಂದಿದೆ. ಇನ್ನು ಭೂಮಿಯ ಮೇಲೆ ಜೀವಿ ಇದೆ.
ಇಲ್ಲಿವರೆಗೆ ನಮಗೆ ಇನ್ನೂ ಸಂಶೋಧನೆ ನಡೀತಾ ಇದೆ ಬಾಹ್ಯಾಕಾಶದಲ್ಲಿ ಯಾವ್ಯಾವ ಗ್ರಹಗಳಲ್ಲಿ ಅಥವಾ ಬಾಹ್ಯಾಕಾಶದಲ್ಲಿ ಇನ್ನೂ ಎಲ್ಲಾದರೂ ಜೀವಿ ಇದೆಯೋ ಇಲ್ವೋ ಅಂತಂದ್ರ ಬಗ್ಗೆ ಅಧ್ಯಯನ ನಡೀತಾ ಇದೆ. ಆದರೆ ಪ್ರಸ್ತುತ ನಮಗೆ ತಿಳಿದಿರೋ ಮಟ್ಟಿಗೆ ಕೇವಲ ಭೂಮಿಯ ಮೇಲೆ ಮಾತ್ರ ಜೀವಿಗಳು ವಾಸವಾಗಿವೆ. ಯಾಕೆ ವಾಸವಾಗಿವೆ ಭೂಮಿ ಮೇಲೆ ಅಂತಂದರೆ ಆ ಜೀವಿಗಳು ವಾಸವಾಗಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು ಈ ಭೂಮಿಯ ಮೇಲೆ ಇವೆ. ಏನು ಬೇಕು ಮೂಲಭೂತ ಸೌಲಭ್ಯಗಳು? ಇಲ್ಲಿ ಗಾಳಿ ಇದೆ, ಇಲ್ಲಿ ಏರ್ ಇದೆ, ಇಲ್ಲಿ ಗಾಳಿ ಇದೆ, ನೀರಿದೆ, ವಾಯುಮಂಡಲ ಇದೆ. ಸೊ ಇದಕ್ಕಾಗಿ ಏನು ಮಾಡುತ್ತೆ, ಜೀವಿಗಳು ಈ ಭೂಮಿಯ ಮೇಲೆ ವಾಸವಾಗಿವೆ. ಇನ್ನು ಭೂಮಿಯ ನಂತರ ಸೌರಮಂಡಲದಲ್ಲಿ ಬರುವ ಗ್ರಹ ಮಾರ್ಸ್, ಮಂಗಳ ಗ್ರಹ. ಈ ಮಂಗಳ ಗ್ರಹ ಸೂರ್ಯನಿಂದ 228 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಸೂರ್ಯನಿಂದ 228 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡಬೇಕಾದ್ರೆ ತೆಗೆದುಕೊಳ್ಳುವ ಸಮಯ 687 ದಿನಗಳು. ಇಲ್ಲೊಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು ನಾವು. ಇದು ಒಂದು ಆ್ಯಕ್ಸಿಸ್ ಕಂಪ್ಲೀಟ್ ಮಾಡಬೇಕಾದ್ರೆ ತೆಗೆದುಕೊಳ್ಳುವ ಸಮಯ 1 ದಿನ. ಅಂದರೆ ಭೂಮಿ ಮತ್ತು ಮಂಗಳ ಗ್ರಹ ಅಷ್ಟೇ ಸ್ಪೀಡ್ನಲ್ಲಿ ಸುತ್ತುತ್ತವೆ ಅಂತ. ಆ ಒಂದು ಸ್ಪೀಡ್ ಎಷ್ಟಿದೆ ಅಂತಂದರೆ 2 ಸ್ಪೀಡ್ ಅಷ್ಟೇ ಇದೆ. ಯಾಕಂದರೆ ತನ್ನ ಆ್ಯಕ್ಸಿಸ್ ಮೇಲೆ ಸುತ್ತಬೇಕಾದ್ರೆ ಮಂಗಳ ಗ್ರಹ ತೆಗೆದುಕೊಳ್ಳೋದು 1 ದಿನ, ಅದೇ ರೀತಿಯಾಗಿ ಭೂಮಿ ಕೂಡ ತನ್ನ ಆ್ಯಕ್ಸಿಸ್ ಮೇಲೆ ಸುತ್ತಬೇಕಾದ್ರೆ ತೆಗೆದುಕೊಳ್ಳೋ ಸಮಯ 1 ದಿನ. ಆದರೆ ಆರ್ಬಿಟ್ ಚೇಂಜ್ ಇದೆ. ಆರ್ಬಿಟ್ ಅಂತಂದರೆ ಯಾಕಂದರೆ ಯಾಕೆ ಚೇಂಜ್ ಆಗುತ್ತೆ ಆರ್ಬಿಟ್ ಅಂತಂದರೆ, ಭೂಮಿ ಸೂರ್ಯನಿಗೆ ಮಂಗಳ ಗ್ರಹಕ್ಕಿಂತ ಸಮೀಪದಲ್ಲಿದೆ. ಮಂಗಳ ಗ್ರಹಕ್ಕೆ ಹೋಲಿಸಿದಾಗ ಏನಾಗುತ್ತೆ, ಭೂಮಿ ಸೂರ್ಯನಿಗೆ ಸಮೀಪದಲ್ಲಿದೆ. ಅದಕ್ಕಾಗಿ ಅದರ ಅರ್ಧ ಪಟ್ಟು ಅಂತಂದರೆ 365 ದಿನ ಸೂರ್ಯನಿಗೆ ಒಂದು ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ ಭೂಮಿ 365 ದಿನ. ಆದರೆ ಮಂಗಳ ಗ್ರಹ ತೆಗೆದುಕೊಳ್ಳೋದು 683 ದಿನಗಳು, 87 ದಿನ, 687 ದಿನ, 687 ಡೇಸ್ಗಳನ್ನ ತೆಗೆದುಕೊಳ್ಳುತ್ತೆ. ಯಾಕಂದರೆ ಅದು ಸ್ವಲ್ಪ ದೂರದಲ್ಲಿದೆ. ಇನ್ನು ಇಲ್ಲಿ 2 ಉಪಗ್ರಹಗಳಿವೆ. ಎಷ್ಟು ಮೂನ್ಗಳಿವೆ? ಇಲ್ಲಿ 2 ಉಪಗ್ರಹಗಳಿವೆ. ಮಂಗಳ ಗ್ರಹ 2 ಉಪಗ್ರಹಗಳನ್ನು ಹೊಂದಿದೆ, 2 ಸ್ಯಾಟಲೈಟ್ಗಳನ್ನು ಹೊಂದಿದೆ. ಇನ್ನು ನಂತರ ಸೌರಮಂಡಲದಲ್ಲಿ ಬರುವುದು ಯಾವುದು? ಅಸ್ಟ್ರಾಯ್ಡ್ಸ್ಗಳು, ಅಂದರೆ ಕ್ಷುದ್ರಗ್ರಹಗಳು. ಕ್ಷುದ್ರಗ್ರಹಗಳೇನಾಗಿವೆ, ಒಂದು ಚಿಕ್ಕ ಆಕಾಶಕಾಯಗಳಾಗಿದ್ದು ಇವು ಕೂಡ ಏನಾಗುತ್ತವೆ, ಸೂರ್ಯನ ಸುತ್ತುತ್ತಾ ಇರುತ್ತವೆ. ಇವು ಆವಾಗವಾಗ ಆಕಾಶಕಾಯಗಳು, ಈ ಕ್ಷುದ್ರಗ್ರಹಗಳು ನಮ್ಮ ಭೂಮಿಯನ್ನು ಪ್ರವೇಶಿಸುತ್ತವೆ, ಬೀಳುತ್ತವೆ. ಹೀಗೆ ಬೀಳುವ ಸಂದರ್ಭದಲ್ಲಿ ವಾಯುಮಂಡಲವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಆ ವಾಯುಮಂಡಲದ ಜೊತೆ ಇವು ಘರ್ಷಣೆಗೆ ಒಳಪಟ್ಟು ಅಲ್ಲಿ ಬೆಂಕಿಯನ್ನು ಉತ್ಪತ್ತಿಯಾಗುತ್ತೆ. ನಮಗೆ ಆ ನಕ್ಷತ್ರಗಳು ಬೀಳುತ್ತಾ ಇವೆ ಅಂಥೇಳಿ ಅನಿಸುತ್ತೆ. ಆದರೆ ನಕ್ಷತ್ರಗಳು ಬೀಳೋದಿಲ್ಲ, ಅವು ಕ್ಷುದ್ರಗಳಾಗಿರುತ್ತವೆ. ಇನ್ನು ಬಹಳಷ್ಟು ಈ ಕ್ಷುದ್ರಗ್ರಹಗಳು ಏನಾಗುತ್ತವೆ ಅಂತಂತಂದರೆ, ಆ ವಾಯುಮಂಡಲ ಪ್ರವೇಶಿಸುವ ಸಂದರ್ಭದಲ್ಲಿ ಬಹಳಷ್ಟು ಕ್ಷುದ್ರಗ್ರಹಗಳು ವಾಯುಮಂಡಲ ಪ್ರವೇಶಿಸುವ ಸಂದರ್ಭದಲ್ಲಿ ಆ ಬೆಂಕಿಯನ್ನು ಹತ್ಕೊಂಡು ಅಲ್ಲೇ ಸುಟ್ಟು ಹೋಗಿಬಿಡುತ್ತವೆ. ಇನ್ನು ಕೆಲವೊಂದು ಕ್ಷುದ್ರಗ್ರಹಗಳು ಆ ಬೆಂಕಿಯನ್ನು ಹತ್ಕೊಂಡು ಸುಟ್ಟು ಹೋಗದೇ ಏನಾಗುತ್ತವೆ, ಹಾಗೆ ಬಂದು ಏನಾಗುತ್ತವೆ, ಭೂಮಿ ಮೇಲೆ ಬೀಳುತ್ತವೆ. ಹಾಗೆ ಬಿದ್ದಂತಹ ಸಂದರ್ಭದಲ್ಲಿ ಆ ಭೂಮಿಯ ಮೇಲೆ ಯಾವ ಸ್ಥಳದಲ್ಲಿ ಬೀಳುತ್ತವೆಯೋ ಅಲ್ಲಿ ದೊಡ್ಡ ದೊಡ್ಡ ಕಂದರಗಳು ಸೃಷ್ಟಿಯಾಗುತ್ತವೆ. ಅಂತಹ ಕಂದರಗಳು ನಾವು ಇಲ್ಲಿ ಭೂಮಿಯ ಮೇಲೆ ನೋಡುತ್ತೇವೆ. ಇನ್ನು ಕ್ಷುದ್ರಗ್ರಹಗಳ ನಂತರ ಆಕಾಶದಲ್ಲಿ ನಮಗೆ ಈ ಸೌರಮಂಡಲದಲ್ಲಿ ಕಾಣಸಿಗುವುದು ಇನ್ನು ಔಟರ್ ಪ್ಲ್ಯಾನೆಟ್ಸ್ನಲ್ಲಿದ್ದಂತಹ 4 ಗ್ರಹಗಳು. ಮೊದಲು ಈ ಔಟರ್ ಪ್ಲ್ಯಾನೆಟ್ ಅಂದರೆ ಏನು ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಔಟರ್ ಪ್ಲ್ಯಾನೆಟ್ ಅಂದರೆ ಬಾಹ್ಯ ಗ್ರಹಗಳು. ಯಾಕೆ ಇವುಗಳನ್ನ ಔಟರ್ ಪ್ಲ್ಯಾನೆಟ್ ಅಂತ ಕರಿತೀವಿ ಅಂತಂದರೆ, ದೇ ಆರ್ ವೆರಿ ಫರ್ ಫ್ರಾಮ್ ದ ಸನ್, ಅಂದರೆ ಸೂರ್ಯನಿಂದ ಅವು ತುಂಬ ದೂರದಲ್ಲಿವೆ ಮತ್ತು ಹ್ಯೂಜ್ ಗ್ರಹಗಳಾಗಿವೆ, ದೊಡ್ಡ ದೊಡ್ಡ ಗ್ರಹಗಳಾಗಿವೆ ಇವು. ಇನ್ನು ದೇ ಆರ್ ಮೇಡ್ ಅಪ್ ಆಫ್ ಗ್ಯಾಸಸ್ ಆ್ಯಂಡ್ ಲಿಕ್ವಿಡ್ಸ್. ಅವು
ಗ್ಯಾಸಸ್ ಅನಿಲಗಳಿಂದ ಮತ್ತು ದ್ರವಗಳಿಂದ ಮಾಡಲ್ಪಟ್ಟಿರುವಂತಹ ಗ್ರಹಗಳು ಇವು ಗ್ಯಾಸಸ್ ಮತ್ತು ಲಿಕ್ವಿಡ್ಗಳಿಂದ ಮಾಡಲ್ಪಟ್ಟಿರುವಂತಹ ಗ್ರಹಗಳಾಗಿವೆ. ಇನ್ನು ಜುಪಿಟರ್ ಗುರುಗ್ರಹ ಸೂರ್ಯನಿಂದ 778 ಕಿಲೋಮೀಟರ್ ದೂರದಲ್ಲಿದೆ. 778 ಮಿಲಿಯನ್ ಕಿಲೋಮೀಟರ್. ನಾವು ಮಿಲಿಯನ್ಗಳಲ್ಲಿ ಇದನ್ನು ಅಳತೆ ಮಾಡ್ತೀವಿ. 778 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ ಸೂರ್ಯನಿಂದ ಜುಪಿಟರ್. ಇನ್ನು ಇದು ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡಬೇಕಾದ್ರೆ ತೆಗೆದುಕೊಳ್ಳುವ ಸಮಯ 11 ವರ್ಷ 11 ತಿಂಗಳು. ತನ್ನ ಆಕ್ಸಿಸ್ ಮೇಲೆ ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ 9 ಗಂಟೆ 56 ನಿಮಿಷ. ಇದರ ಏನು ತೋರಿಸುತ್ತೆ ಅಂತಂದರೆ ಇದು ಬಹಳ ಸ್ಪೀಡ್ನಲ್ಲಿ ಸುತ್ತುತ್ತೆ ಅಂತ ಕಂಪೇರ್ ಮಾಡಿದಾಗ. ನಾವು ಈ ಇನ್ನರ್ ಪ್ಲ್ಯಾನೆಟ್ಗಳಿವೆಯಲ್ಲ, ಇಲ್ಲಿವರೆಗೆ ನೋಡಿದಂಥ ಈ ಇನ್ನರ್ ಪ್ಲ್ಯಾನೆಟ್ಗಳಲ್ಲಿ ಕಂಪೇರ್ ಮಾಡಿದಾಗ ಇದು ಏನು ಮಾಡುತ್ತೆ, ಸ್ಪೀಡ್ನಲ್ಲಿ ಸುತ್ತುತ್ತೆ. ತನ್ನ ಆಕ್ಸಿಸ್ ಮೇಲೆ ಸುತ್ತಬೇಕಾದ್ರೆ, ಒಂದು ಸುತ್ತಬೇಕಾದ್ರೆ ತೆಗೆದುಕೊಳ್ಳುವ ಸಮಯ 9 ಗಂಟೆ 56 ನಿಮಿಷ. ಇದು 16 ಉಪಗ್ರಹಗಳನ್ನು ಹೊಂದಿದೆ. ಭೂಮಿ 1, ಮಂಗಳ ಗ್ರಹ 2, ಇನ್ನು ಜುಪಿಟರ್ 16 ಉಪಗ್ರಹಗಳನ್ನು ಹೊಂದಿದೆ. ಇದು ಏನಾಯಿತು, ನಮ್ಮ ಗುರುಗ್ರಹದ ನಂತರ ಬರೋದು ಸ್ಯಾಟರ್ನ್. ಸ್ಯಾಟರ್ನ್ ಅಂದರೆ ಶನಿ ಗ್ರಹ ಭೂಮಿಯಿಂದ 1427 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. 1427 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಇದು ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡಬೇಕಾದ್ರೆ ತೆಗೆದುಕೊಳ್ಳುವ ಸಮಯ 20 ವರ್ಷ 5 ತಿಂಗಳು. 20 ವರ್ಷ 5 ತಿಂಗಳು ಅಂದರೆ ಶನಿ ಗ್ರಹದ 1 ವರ್ಷ, ನಮ್ಮದು 20 ವರ್ಷ 5 ತಿಂಗಳು ಆಗಿರುತ್ತವೆ. ಅಲ್ಲಿ 1 ವರ್ಷ ಆಗಿದ್ರೆ ನಮ್ಮಲ್ಲಿ 20 ವರ್ಷ 5 ತಿಂಗಳು. ಅಂದರೆ ಇದು 20 ವರ್ಷ 5 ತಿಂಗಳಿಗೆ ಒಂದು ಸುತ್ತನ್ನು ಸುತ್ತುತ್ತೆ. ಸೂರ್ಯನಿಗೆ ಒಂದು ಸುತ್ತನ್ನು ಸುತ್ತುತ್ತೆ, ಆರ್ಬಿಟ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಆಕ್ಸಿಸ್ ಕಂಪ್ಲೀಟ್ ಮಾಡಬೇಕಾದ್ರೆ, ಆಕ್ಸಿಸ್ನಲ್ಲಿ ಸುತ್ತಬೇಕಾದ್ರೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತಂದರೆ 10 ಗಂಟೆ 40 ನಿಮಿಷ. 10 ಗಂಟೆ 40 ನಿಮಿಷ. ಇದು ಈ ಗುರುಗ್ರಹಕ್ಕಿಂತಲೂ ಸ್ಪೀಡ್ನಲ್ಲಿ ಸುತ್ತುತ್ತೆ. ಗುರುಗ್ರಹ 9 ಗಂಟೆ 56 ನಿಮಿಷ. ಅಂದರೆ ಇದು ಇನ್ನೂ ಸ್ವಲ್ಪ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಕಂಪೇರ್ ಮಾಡಿದಾಗ ಇಲ್ಲಿ ಮತ್ತೆ ಗುರುಗ್ರಹ ತುಂಬ ಸ್ಪೀಡ್ನಲ್ಲಿ ಸುತ್ತುತ್ತೆ ಅಂತ ಅನ್ನೋದು ನಮ್ಗೆ ತಿಳಿದು ಬರುತ್ತೆ. ಅಂದರೆ ಶನಿ ಗ್ರಹ 10 ಗಂಟೆ 40 ನಿಮಿಷಕ್ಕೆ ಒಂದು ಸ್ಪಿನ್ ಕಂಪ್ಲೀಟ್ ಮಾಡಿದೆ ತನ್ನ ಆಕ್ಸಿಸ್ ಮೇಲೆ. ಇನ್ನು ಇದು ಹೊಂದಿದಂತಹ ಉಪಗ್ರಹಗಳು ಎಷ್ಟು ಅಂತಂತಂದರೆ, ಶನಿ ಗ್ರಹ ಹೊಂದಿರುವಂತಹ ಉಪಗ್ರಹಗಳು ಎಷ್ಟು? ಶನಿ ಗ್ರಹವು ಸ್ಯಾಟರ್ನ್, ನಂಬರ್ ಆಫ್ ಮೂನ್ಸ್ 18. ಇದು 18 ಉಪಗ್ರಹಗಳನ್ನು ಹೊಂದಿದೆ. ಯಾವುದು? ಶನಿ ಗ್ರಹ. ನೋಡಿ, ಮಂಗಳ ಗ್ರಹ ಭೂಮಿ 1 ಉಪಗ್ರಹ ಹೊಂದಿದೆ, ಮಂಗಳ ಗ್ರಹ 2 ಉಪಗ್ರಹ ಹೊಂದಿದೆ, ಜುಪಿಟರ್ ಗುರುಗ್ರಹ 16 ಉಪಗ್ರಹ ಹೊಂದಿದೆ. ಇನ್ನು ಸ್ಯಾಟರ್ನ್ ಶನಿ ಗ್ರಹ 18 ಉಪಗ್ರಹಗಳನ್ನು ಹೊಂದಿದೆ. ಇನ್ನು ನೆಕ್ಸ್ಟ್ ಬರೋದು ಯುರೇನಸ್ ಸೂರ್ಯನಿಂದ 2869 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಅದ್ರ ಜೊತೆಗೆ ಇದು ಯುರೇನಸ್ ಒಂದು ಆರ್ಬಿಟನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ತೆಗೆದುಕೊಳ್ಳುವ ಸಮಯ 84 ವರ್ಷ, 84 ಇಯರ್ಸ್. ಸ್ವಲ್ಪ ಇಲ್ಲಿ ಯೋಚನೆ ಮಾಡಿ, ಯಾರಾದರೂ ಯುರೇನಸ್ನಲ್ಲಿ ಇದ್ದಾಗ ಅವರಿದು 1 ವರ್ಷ ಅಂದರೆ 84 ವರ್ಷ. ಅವ್ರದ್ದು 1 ವರ್ಷ ಅಂತಂದರೆ ನಮ್ಮದು 84 ವರ್ಷ ಆದರೆ ಅಲ್ಲಿ 1 ವರ್ಷ ಆಗಿರುತ್ತೆ. ಅಂದರೆ ಅದು ಸೂರ್ಯನಿಗೆ ಸುತ್ತಬೇಕಾದರೆ 84 ವರ್ಷ ತೆಗೆದುಕೊಳ್ಳುತ್ತೆ.
ನಮ್ಮದು 84 ವರ್ಷಗಳು ಭೂಮಿ ಮೇಲೆ ಅವು 84 ವರ್ಷಗಳಾದಾಗ ಆವಾಗ ಅದು ಒಂದು ಸುತ್ತನ್ನು ಸುತ್ತುತ್ತೆ. ನಾವು ಅದನ್ನು 84 ಸಲ ಸುತ್ತುತ್ತೀವಿ. ಯುರೇನಸ್ ಏನಾಗುತ್ತೆ, ಸೂರ್ಯನಿಗೆ ಒಂದು ಸುತ್ತನ್ನು ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ 84 ವರ್ಷಗಳು. ಇನ್ನು ತನ್ನ ಆಕ್ಸಿಸ್ ಮೇಲೆ ಒಂದು ಸುತ್ತನ್ನು ಸುತ್ತಬೇಕಾದರೆ ತೆಗೆದುಕೊಳ್ಳುವ ಸಮಯ 17 ಗಂಟೆ 14 ನಿಮಿಷ. 17 ಗಂಟೆ 14 ನಿಮಿಷ ತೆಗೆದುಕೊಳ್ಳುತ್ತೆ. ಇನ್ನು 17 ಉಪಗ್ರಹಗಳನ್ನ ಹೊಂದಿದೆ. ಸುಮಾರು ಎಕ್ಸಾಕ್ಟಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, 17 ಇನ್ನೂ ಹೆಚ್ಚಿರಬಹುದು. 17 ಉಪಗ್ರಹಗಳನ್ನ ಹೊಂದಿದೆ. ಯಾವುದು? ಈ ಯುರೇನಸ್ 17 ಉಪಗ್ರಹಗಳನ್ನ ಹೊಂದಿದೆ. ಇನ್ನು ನೆಕ್ಸ್ಟ್ ಬರೋದೇ ನೆಪ್ಚೂನ್. ನೆಪ್ಚೂನ್ ಎಷ್ಟು ಅಂತಂದರೆ ಸೂರ್ಯನಿಂದ 4496 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ಒಂದು ಆರ್ಬಿಟ್ ಕಂಪ್ಲೀಟ್ ಮಾಡಬೇಕಾದ್ರೆ, ಒಂದು ಆರ್ಬಿಟ್ಗೆ ಸುತ್ತಬೇಕಾದ್ರೆ 164 ವರ್ಷ ತೆಗೆದುಕೊಳ್ಳುತ್ತೆ. 164 ಇಯರ್ಸ್. ಯಾಕಂದರೆ ತುಂಬ ದೂರ ಇದೆ. ಸೌರಮಂಡಲದ ಸೂರ್ಯನಿಂದ ಅತಿ ದೂರದಲ್ಲಿರುವಂತಹ ಗ್ರಹ. ಅದಕ್ಕಾಗಿ ಇದು ಏನು ಮಾಡುತ್ತೆ, 164 ವರ್ಷ ತೆಗೆದುಕೊಳ್ಳುತ್ತೆ. ಆಕ್ಸಿಸ್ ಮೇಲೆ ಒಂದು ಆಕ್ಸಿಸ್ ಸುತ್ತಬೇಕಾದ್ರೆ 16 ಗಂಟೆ 7 ನಿಮಿಷ 16 ಗಂಟೆ 7 ನಿಮಿಷ ತೆಗೆದುಕೊಳ್ಳುತ್ತೆ. ಆಮೇಲೆ ಇದು ಹೊಂದಿರುವಂಥ ಉಪಗ್ರಹಗಳು 8. ಇದು 8 ಉಪಗ್ರಹಗಳನ್ನ ಹೊಂದಿದೆ. ಯಾವುದು? ನೆಪ್ಚೂನ್. ಸೊ ಈ ಎಲ್ಲ ಗ್ರಹಗಳಿಗೆ ಹೋಲಿಸಿದಾಗ ಗುರುಗ್ರಹ ತುಂಬ ಸ್ಪೀಡ್ನಲ್ಲಿ ಸುತ್ತುತ್ತೆ. ಯಾಕಂದರೆ ತೆಗೆದುಕೊಳ್ಳುವ ಸಮಯ 9 ಗಂಟೆ 56 ನಿಮಿಷ. ಉಳಿದ ಗ್ರಹಗಳು ಏನು ಮಾಡುತ್ತವೆ, ಇದಕ್ಕಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೇವೆ. ಅದಕ್ಕಾಗಿ ನಾವು ಹೇಳೋದು, ಗುರುಗ್ರಹ ತನ್ನ ಆಕ್ಸಿಸ್ ಮೇಲೆ ಅತಿ ವೇಗವಾಗಿ ಸುತ್ತುತ್ತೆ ಉಳಿದ ಗ್ರಹಗಳಿಗೆ ನಾವು ಕಂಪೇರ್ ಮಾಡಿದಾಗ. ಸೊ ಹೀಗೇನಿದೆ, ಇದು ಒಂದು ಸೌರ ಮಂಡಲ, ಸೋಲಾರ್ ಸಿಸ್ಟಮ್ ಅಂಥೇಳಿ ನಾವು ಇದನ್ನು ಕರಿತೀವಿ. ಇದು ಸೋಲಾರ್ ಸಿಸ್ಟಮ್, ಇದು ಸೌರಮಂಡಲ. ಹೀಗೆ ಸೌರಮಂಡಲದಲ್ಲಿ ಸೂರ್ಯ ಸೌರಮಂಡಲದ ಮುಖ್ಯಸ್ಥನಾಗಿದ್ದು, ಉಳಿದ 8 ಗ್ರಹಗಳು ಏನು ಮಾಡುತ್ತವೆ, ಈ ಸೂರ್ಯನ ಸುತ್ತಾ ಇರ್ತವೆ. ಆಮೇಲೆ ಈ ಸೂರ್ಯನ ಒಂದು ಪುಲ್ಲಿಂಗ್ ಫೋರ್ಸ್ ಏನಿದೆ, ಹಿಡಿದಿಟ್ಟುಕೊಳ್ಳುವ ಒಂದು ಆಕರ್ಷಣೀಯ ಬಲ ಏನಿದೆ, ಅದು ಎಲ್ಲ ಗ್ರಹಗಳಿಗೆ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ. ಸೊ ಅದಕ್ಕಾಗಿಯೇ ಏನಾಗಿದೆ, ಎಲ್ಲ ಗ್ರಹಗಳು ತನ್ನ ಪಥದಲ್ಲಿ ಯಾವುದೇ ಒಂದು ಪ್ರಾಬ್ಲಮನ್ನು ಸೃಷ್ಟಿ ಮಾಡದೇನೆ ಸುತ್ತುತ್ತಾ ಇರ್ತವೆ. ಯಾವ ರೀತಿಯಾಗಿ ಒಬ್ಬ ಮನೆಯ ಮುಖ್ಯಸ್ಥ ಉಳಿದ ಸದಸ್ಯರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ನಡೆದಾಗ ಏನಾಗುತ್ತೆ, ಆ ಒಂದು ಕುಟುಂಬ ತುಂಬ ಚೆನ್ನಾಗಿ ನಡಿಬೋದು. ಇಲ್ಲ ಅಂತಂದರೆ ಎಲ್ಲರೂ ತನ್ನ ಮನಸ್ಸಿಗೆ ಬಂದಂತೆ ಮಾಡಬಹುದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಸೂರ್ಯ ಒಂದು ವೇಳೆ ಈ ಪುಲ್ಲಿಂಗ್ ಫೋರ್ಸ್ ಇರಲಿಲ್ಲ ಅಂತಂದರೆ ಈ ಗ್ರಹಗಳು ತನ್ನ ಮನಸ್ಸಿಗೆ ಬಂದಂತೆ ಓಡಾಡ್ತಾ ಇದ್ವು, ಒಬ್ರಿಗೊಬ್ರಿಗೆ ಹೊಡೆದುಕೊಂಡು ಒಡೆದು ಹೋಗ್ತಾ ಇದ್ವು ಅಂತ. ಸೊ ಇದು ಸೌರಮಂಡಲದಲ್ಲಿ ಹೀಗೆ ನಾವು ಇದನ್ನು ನೋಡಬಹುದು. ಇನ್ನು ಸೌರಮಂಡಲದ ಇನ್ನೊಂದು ಚಿತ್ರವನ್ನು ನಾವು ನೋಡೋಣ. ಸೊ ಇದು ಹೀಗೆ ಇವು ಸುತ್ತಾ ಇರ್ತವೆ. ಒಂದು ಬ್ರೀಫಾಗಿ ಇದು ಆಕ್ಸಿಸ್, ಇದು ಏನಾಗಿದೆ, ಇದು ಸೂರ್ಯ ಸೆಂಟ್ರ್ನಲ್ಲಿ. ಹೀಗೆ 8 ಗ್ರಹಗಳು, ಅದು ಭೂಮಿ ಇದೆ, ಆಮೇಲೆ ಮರ್ಕ್ಯುರಿ ಚಿಕ್ಕದಾಗಿದೆ, ಇದು ಮರ್ಕ್ಯುರಿ, ವೆನಸ್, ಭೂಮಿ, ಮಾರ್ಸ್, ಆಮೇಲೆ ಜುಪಿಟರ್, ನೆಕ್ಸ್ಟ್ ಯುರೇನಸ್, ಆಮೇಲೆ ಸ್ಯಾಟರ್ನ್ ಮತ್ತು ನೆಪ್ಚೂನ್. ಸೊ ಇದು ಸೌರಮಂಡಲ. ಆಮೇಲೆ ಇನ್ನೊಂದು ನಾವು ನೋಡಬೇಕು, ಇದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು. ಧ್ರುವ ನಕ್ಷತ್ರ ಅಂತೇಳಿ ಕರಿತೀವಿ ನಾವು. ಏನಿದು ಧ್ರುವ ನಕ್ಷತ್ರ? ಈ ಧ್ರುವ ನಕ್ಷತ್ರ ಒಂದೇ ಪೊಸಿಷನ್ನಲ್ಲಿರುತ್ತೆ. ಇದಕ್ಕೆ ನಾವು ಪೋಲ್ ಸ್ಟಾರ್ ಅಂತೇಳಿ ಕರಿತೀವಿ. ಪೋಲ್ ಸ್ಟಾರ್ ಅಂದರೆ ಧ್ರುವ ನಕ್ಷತ್ರ ತನ್ನ ಪೊಸಿಷನನ್ನು ಚೇಂಜ್ ಮಾಡೋದಿಲ್ಲ.
ಒಂದೇ ಪೊಸಿಷನಲ್ಲಿರುತ್ತೆ. ಆ ಪೊಸಿಷನ್ನೇ ಉತ್ತರ ದಿಕ್ಕಿದೆ, ಅಂದರೆ ನಾರ್ತ್ ಸ್ಟಾರ್ ಅಂತೇಳಿ ಕರಿತೀವಿ. ಉತ್ತರ ದಿಕ್ಕಿಗೆ ಇರುವಂತಹ ಈ ನಕ್ಷತ್ರ. ಪ್ರಾಚೀನ ಕಾಲದಲ್ಲಿ ಜನರೇನು ಮಾಡ್ತಾಯಿದ್ರು, ಈ ನಕ್ಷತ್ರವನ್ನು ನೋಡಿ ದಿಕ್ಕನ್ನು ಕಂಡುಹಿಡಿತಾ ಇದ್ದರು. ಆದರೆ ಈ ನಕ್ಷತ್ರ ಉತ್ತರ ದಿಕ್ಕಿಗಿದೆ ಅಂತಂದರೆ ಉಳಿದ ದಿಕ್ಕುಗಳನ್ನ ಅವರು ಕಂಪೇರ್ ಮಾಡಿ ಇದನ್ನು ಕಂಡುಹಿಡಿತಾ ಇದ್ದರು. ಇವತ್ತು ಕೂಡ ನಾವು ಆಕಾಶದಲ್ಲಿ ಈ ಧ್ರುವ ನಕ್ಷತ್ರವನ್ನು ಕಂಡುಹಿಡಿಬೋದು. ಹೀಗೆ ಒಂದು ಕಡೆ ನಿಂತ್ಕೊಂಡು ನಾವು ನೋಡಿದಾಗ ಆಕಾಶದಲ್ಲಿ ಈ ನಕ್ಷತ್ರಗಳ ಒಂದು ಗುಂಪಿದೆ, ಸೃಷ್ಟಿಯಾಗಿದೆ. ಇದನ್ನು ನಾವು ಸಪ್ತರಿಷಿ ಅಂತೇಳಿ ಕರಿತೀವಿ. 7 ನಕ್ಷತ್ರಗಳಿವೆ, 1 2 3 4 5 6 7. ಸೊ ಹೀಗೆ ಈ 7 ನಕ್ಷತ್ರಗಳಿವೆ. ಈ 7 ನಕ್ಷತ್ರಗಳ ಗುಂಪು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಹೀಗೆ ಈ ನಕ್ಷತ್ರಗಳು ಏನು ಕೆಳಗಡೆ 2 ನಕ್ಷತ್ರಗಳಿವೆ, ಆ ನಕ್ಷತ್ರಗಳಿಂದ ಒಂದು ಇಮ್ಯಾಜಿನರಿ ಕಾಲ್ಪನಿಕ ರೇಖೆಯನ್ನು ನಾವು ಎಳೆಯಬೇಕು. ಈ ರೇಖೆ ಹೀಗೆ ಮುಂದೆ ಹೋದಾಗ ಅಲ್ಲಿ ಕೊನೆ ಕಾಣಿಸುವುದು ಏನಾಗಿರುತ್ತೆ, ಅದು ಧ್ರುವ ನಕ್ಷತ್ರ ಕಾಣಿಸುತ್ತೆ. ನಾವು ಇದನ್ನು ಹೇಗೆ ಕಂಡುಹಿಡಬೇಕು ಆಕಾಶದಲ್ಲಿ? ಮೊದಲೇನು ಮಾಡಬೇಕು, ನಾವು ಈ ಗುಂಪನ್ನು ಕಂಡುಹಿಡಬೇಕು. ಸಪ್ತರಿಷಿ ಅಂತೇಳಿ ಕರಿತೀವಿ ಈ ಗುಂಪಿಗೆ. ಹಾಗೆ ಕಾಣಿಸಿದಂಥ ಕೆಳಗಿನ 2 ನಕ್ಷತ್ರಗಳಿಂದ ಒಂದು ಇಮ್ಯಾಜಿನರಿ ಲೈನನ್ನು ಎಳಿಬೇಕು. ಹಾಗೆ ಎಳೆದಾಗ ಏನಾಗುತ್ತೆ, ನಮಗೆ ಕೊನೆಗೆ ಅಲ್ಲಿ ಕಾಣಿಸುವುದೇ ಧ್ರುವ ನಕ್ಷತ್ರ. ಈ ಧ್ರುವ ನಕ್ಷತ್ರದಿಂದ ನಮಗೆ ಏನು ಕಾಣಿಸುತ್ತೆ ಅಂತಂದರೆ ಉತ್ತರ ದಿಕ್ಕು ನಾವು ಕಂಡು ಹಿಡಿಯಬಹುದು. ಈ ಇನ್ನೊಂದು ವಿಷಯನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಿಲ್ಲಿ. ಬ್ರಹ್ಮಾಂಡ ಅಂತ ಹೇಳಿದೆ. ಬ್ರಹ್ಮಾಂಡ ಅಂದರೆ ಯೂನಿವರ್ಸ್. ಬ್ರಹ್ಮಾಂಡ, ಇದು ಬ್ರಹ್ಮಾಂಡ. ಬ್ರಹ್ಮಾಂಡ ತುಂಬ ದೊಡ್ಡದಿದೆ. ಬ್ರಹ್ಮಾಂಡದಲ್ಲಿ ಎಲ್ಲ ಇದೆ ಅಂತ. ಏನೇನಿದೆ ಎಲ್ಲ? ಬ್ರಹ್ಮಾಂಡದಲ್ಲಿ ಗ್ಯಾಲಕ್ಸಿಗಳಿವೆ. ಆ ಗ್ಯಾಲಕ್ಸಿಗಳಲ್ಲಿ ನಮ್ಮದು ಗ್ಯಾಲಕ್ಸಿ ಇದೆ, ಮಿಲ್ಕಿ ಗ್ಯಾಲಕ್ಸಿ. ಇನ್ನು ಆ ಮಿಲ್ಕಿ ಗ್ಯಾಲಕ್ಸಿಯಲ್ಲಿ ಸೋಲಾರ್ ಸಿಸ್ಟಮ್ ಇದೆ. ಸೋಲಾರ್ ಸಿಸ್ಟಮ್ನಲ್ಲಿ ಭೂಮಿ ಇದೆ, ಭೂಮಿ ಮೇಲೆ ನಾವಿದ್ದೀವಿ. ಸೊ ಇದು ಹೀಗಿದೆ. ಇಷ್ಟೆಲ್ಲ ಇದನ್ನು ನಾವು ಕಂಪ್ಲೀಟಾಗಿ ಬ್ರಹ್ಮಾಂಡ ಅಂತೇಳಿ ಕರಿತೀವಿ. ಸೊ ಇದು ಸ್ವಲ್ಪ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಬ್ರಹ್ಮಾಂಡ ಏನು? ಯೂನಿವರ್ಸ್ ಅಂದರೆ ಏನು? ಯೂನಿವರ್ಸ್ ಅಂದರೆ ಏನು? ಯೂನಿವರ್ಸ್? ಯೂನಿವರ್ಸ್ ಹೇಗೆ ಸೃಷ್ಟಿಯಾಗಿದೆ ಅಂತಂದರೆ, ಯೂನಿವರ್ಸ್ ಅಂತನ್ನೋದು, ಬ್ರಹ್ಮಾಂಡ ಅಂತನ್ನೋದು ಅನೇಕ ಗ್ಯಾಲಕ್ಸಿಗಳಿಂದ ಸೃಷ್ಟಿಯಾಗಿದೆ. ಇದು ಒಂದು ಗ್ಯಾಲಕ್ಸಿ, ಇದು ಇನ್ನೊಂದು ಗ್ಯಾಲಕ್ಸಿ, ಇದು ಇನ್ನೊಂದು ಗ್ಯಾಲಕ್ಸಿ. ಸೊ ಹೀಗೆ ಅನೇಕ ಗ್ಯಾಲಕ್ಸಿಗಳಿಂದ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಬ್ರಹ್ಮಾಂಡದಲ್ಲಿ ಅನೇಕ ಗ್ಯಾಲಕ್ಸಿಗಳಿವೆ, ಅನೇಕ ಗ್ಯಾಲಕ್ಸಿಗಳಿವೆ. ಹೀಗೆ ಇದು ಒಂದು ಗ್ಯಾಲಕ್ಸಿ, ಇದು 2, ಅದಕ್ಕೆ ಲೆಕ್ಕ ಇಲ್ಲ, ಇಷ್ಟೇ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಗ್ಯಾಲಕ್ಸಿಗಳಿವೆ ಬ್ರಹ್ಮಾಂಡದಲ್ಲಿ. ಸೊ ಈ ಎಲ್ಲ ಗ್ಯಾಲಕ್ಸಿಗಳಲ್ಲಿ ಒಂದು ಗ್ಯಾಲಕ್ಸಿಯ ಹೆಸರು ಏನಿದೆ, ಅದು ಮಿಲ್ಕಿ ವೇ ಗ್ಯಾಲಕ್ಸಿ, ಅಂದರೆ ಹಾಲು ಹಾದಿ ಗ್ಯಾಲಕ್ಸಿ. ಇದಕ್ಕಿಂತ ಮೊದಲು ಗ್ಯಾಲಕ್ಸಿ ಅಂದರೆ ಏನು? ಗ್ಯಾಲಕ್ಸಿ ಅಂದರೆ ಏನು ಅಂತಂದರೆ, ಇದು ನಕ್ಷತ್ರಗಳ ಒಂದು ಗುಂಪು. ಸೊ ಇಲ್ಲಿ ಅನೇಕ ಸೋಲಾರ್ ಸಿಸ್ಟಮ್ಗಳಿರುತ್ತವೆ. ಒಂದು ನಕ್ಷತ್ರ, ಆ ನಕ್ಷತ್ರ ಜೊತೆ ಅನೇಕ ಆಕಾಶಕಾಯಗಳು ಸುತ್ತ ಇರ್ತವೆ. ಆಮೇಲೆ ಡಸ್ಟ್ ದಿಂದ ಕೂಡಿದಂತಹ ಕ್ಲೌಡ್ಸ್ಗಳಿರ್ತವೆ ಅಲ್ಲಿ. ಸೊ ಹೀಗೆ ಇದನ್ನು ನಾವು ಗ್ಯಾಲಕ್ಸಿ ಅಂತೇಳಿ ಕರಿತೀವಿ. ಇನ್ನು ಈ ಮಿಲ್ಕಿ ವೇ ಗ್ಯಾಲಕ್ಸಿ, ಆ ಗ್ಯಾಲಕ್ಸಿ ಯೂನಿವರ್ಸ್ನಲ್ಲಿ ಅನೇಕ ಗ್ಯಾಲಕ್ಸಿಗಳಿವೆ. ಆ ಅನೇಕ ಗ್ಯಾಲಕ್ಸಿಗಳಲ್ಲಿ ಒಂದು ಗ್ಯಾಲಕ್ಸಿ ಯಾವುದು? ಮಿಲ್ಕಿ ವೇ ಗ್ಯಾಲಕ್ಸಿ. ಅವರ್ ಸೋಲಾರ್ ಸಿಸ್ಟಮ್ ಬಿಲಾಂಗ್ಸ್ ಟು ದ ಮಿಲ್ಕಿ ವೇ ಗ್ಯಾಲಕ್ಸಿ. ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್, ನಮ್ಮ ಸೌರಮಂಡಲ ಯಾವ ಗ್ಯಾಲಕ್ಸಿಯಲ್ಲಿ ಬರುತ್ತೆ? ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಬರುತ್ತೆ. ಈ ಮಿಲ್ಕಿ ವೇ ಗ್ಯಾಲಕ್ಸಿ ನೋಡಲಿಕ್ಕೆ ಆಕಾಶಗಂಗೆ, ಪ್ರಾಚೀನ ಕಾಲದಲ್ಲಿ ಇದನ್ನು ಆಕಾಶಗಂಗೆ ಅಂತೇಳಿ ಕರೀತಾರೆ. ಅಂದರೆ ಒಂದು ನದಿ ಹರಿತಾ ಇದೆ ಏನು ಅಂತೇಳಿ ನಮ್ಗೆ ಕಾಣಿಸುತ್ತೆ. ಮಿಲ್ಕಿ ವೇ ಗ್ಯಾಲಕ್ಸಿ ಹೇಗೆ ಕಾಣಿಸುತ್ತೆ? ಈ ರೀತಿ ಇದೆ ಮಿಲ್ಕಿ ವೇ, ನಮ್ಮದು ಇದು ಮಿಲ್ಕಿ ವೇ ಗ್ಯಾಲಕ್ಸಿ. ಸೊ ಇದು ಗ್ಯಾಲಕ್ಸಿ ನೋಡ್ಲಿಕ್ಕೆ ನಮ್ಗೆ ಹೇಗೆ ಕಾಣಿಸುತ್ತೆ. ಈ ಗ್ಯಾಲಕ್ಸಿಯಲ್ಲಿ ಏನೇನಿದೆ ನೋಡಿ. ಈ ಗ್ಯಾಲಕ್ಸಿಯಲ್ಲಿ ಏನೇನಿರುತ್ತೆ? ಡಸ್ಟ್ನಲ್ಲಿ ತುಂಬಿದಂತಹ ಒಂದು ಮೋಡಗಳು, ಡಸ್ಟ್ನಿಂದ ಕೂಡಿರುವಂತಹ ಮೋಡಗಳಿದೆ. ಆಮೇಲೆ ಇಲ್ಲಿ ಒಂದು ಸಿಸ್ಟಮ್ ಇದೆ. ಇಲ್ಲಿ ಒಂದು ಸೂರ್ಯ ಇದ್ದಾನೆ, ಆ ಸೂರ್ಯನ ಸುತ್ತುವ ಕೆಲವೊಂದು ಗ್ರಹಗಳಿವೆ. ಅದೊಂದು ಸೋಲಾರ್ ಸಿಸ್ಟಮ್ ಇದೆ ಇಲ್ಲಿ ಈ ಗ್ಯಾಲಕ್ಸಿಯಲ್ಲಿ, ಹೀಗೆ ಕಾಣಿಸುತ್ತೆ. ಇನ್ನು ಇದು ನದಿ ಹರಿತಾ ಇದೆ ಏನೋ ಅಂತ ನಾವು ಕಾಣಿಸುತ್ತೆ. ಅದಕ್ಕಾಗಿಯೇ ಇದನ್ನು
ಆಕಾಶ ಗಂಗೆ ಅಂತೇಳಿ ಕರೆದ್ರು ಪ್ರಾಚೀನ ಕಾಲದಲ್ಲಿ ಇದನ್ನು. ಸೊ ಇದು ಮಿಲ್ಕಿ ವೇ ಗ್ಯಾಲಕ್ಸಿ, ನಮ್ಮ ಸೋಲಾರ್ ಸಿಸ್ಟಮ್ ಈ ಗ್ಯಾಲಕ್ಸಿಯಲ್ಲಿ ಬರುವಂತಹ ಒಂದು ಗ್ರಹವಾಗಿದೆ. ಸೊ ಇದನ್ನು ನೋಡಿದಾಗ ನಮಗೆ ಹೀಗಿದೆ ಬ್ರಹ್ಮಾಂಡ. ಮೊದಲು ಬ್ರಹ್ಮಾಂಡ ದೊಡ್ಡದು, ಬ್ರಹ್ಮಾಂಡದಲ್ಲಿ ಎಲ್ಲ ಇದೆ, ಗ್ಯಾಲಕ್ಸಿಗಳಿವೆ, ಸೋಲಾರ್ ಸಿಸ್ಟಮ್ಮು, ಅರ್ತ್ ಇವೆಲ್ಲ ಬಿಲಾಂಗ್ಸ್ ಟು ಯೂನಿವರ್ಸ್. ಆ ಯೂನಿವರ್ಸ್ನಲ್ಲಿ ಅನೇಕ ಗ್ಯಾಲಕ್ಸಿಗಳಿವೆ. ಯೂನಿವರ್ಸ್ನಲ್ಲಿ ಯೂನಿವರ್ಸ್ ಎಲ್ಲಕ್ಕಿಂತ ದೊಡ್ಡದು. ಯೂನಿವರ್ಸ್ನಲ್ಲಿ ಅನೇಕ ಗ್ಯಾಲಕ್ಸಿಗಳಿವೆ. ಅನೇಕ ಗ್ಯಾಲಕ್ಸಿಗಳಲ್ಲಿ ಒಂದು ಗ್ಯಾಲಕ್ಸಿ ಮಿಲ್ಕಿ ವೇ ಗ್ಯಾಲಕ್ಸಿ. ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಇದೆ. ಸೋಲಾರ್ ಸಿಸ್ಟಮ್ಮು ಇದೆ, ಈಗಾಗಲೇ ನೋಡಿದ್ವಿ 8 ಗ್ರಹಗಳು. ಸೊ ಹೀಗೆ ಈ ಸೋಲಾರ್ ಸಿಸ್ಟಮ್ಗಳಲ್ಲಿ ಅನೇಕ 8 ಗ್ರಹಗಳು. 8 ಗ್ರಹಗಳಲ್ಲಿ ಒಂದು ಗ್ರಹ ಭೂಮಿ. ಆ ಭೂಮಿಯ ಮೇಲೆ ನಾವಿದ್ವಿ, ಎಲ್ಲೋ ಒಂದು ಕಡೆ ನಾವಿದ್ವಿ. ಸೊ ಹೀಗೆ ಇದೆ ಇದು ಒಂದು ಸಿಸ್ಟಮ್. ಇನ್ನು ಮೂನ್, ಚಂದ್ರ ಹೀಗೆ ಕಾಣಿಸ್ತಾನೆ ಸ್ಪೇಸ್ನಿಂದ ನೋಡಿದಾಗ, ಬಾಹ್ಯಾಕಾಶದಿಂದ ನಮಗೆ ನೋಡಿದಾಗ ಚಂದ್ರ ಈ ರೀತಿ ಕಾಣಿಸುತ್ತಾನೆ. ಇದು ಚಂದ್ರನ ಇದು. ಇನ್ನು ಆಸ್ಟ್ರಾಯ್ಡ್ಸ್ ಬಗ್ಗೆ ನೋಡಬೇಕು. ಈ ಕ್ಷುದ್ರಗ್ರಹಗಳು ನೋಡ್ತೀವಲ್ಲ, ಕ್ಷುದ್ರಗಳು ನಮಗೆ ನೋಡ್ಲಿಕ್ಕೆ ಈ ರೀತಿ ಕಾಣಿಸ್ತವೆ. ಭಾಳಷ್ಟು ಕ್ಷುದ್ರಗ್ರಹಗಳು ಇವೆ ಆಕಾಶಕಾಯದಲ್ಲಿ. ಇದು ಆಯಿತು. ಇನ್ನು ಇನ್ನೊಂದು ನೋಡೋಣ. ಕೃತಕ ಉಪಗ್ರಹಗಳನ್ನು ನಾವು ಏನು ಮಾಡ್ತೀವಿ, ಆಕಾಶದಲ್ಲಿ ಬಿಡ್ತೀವಿ. ಅನೇಕ ಕೃತಕ ಉಪಗ್ರಹಗಳಿವೆ. ಈ ಕೃತಕ ಉಪಗ್ರಹಗಳಿಂದ ನಮಗೆ ಏನು ಲಾಭ ಇದೆ ಅಂತಂದಾಗ, ಈ ಕೃತಕ ಉಪಗ್ರಹಗಳಿಂದ ಕಮ್ಯುನಿಕೇಷನ್ ಸಿಸ್ಟಮ್ ನಡೆಯುತ್ತೆ, ಭಾಳಷ್ಟು ಹೆಲ್ಪ್ ಆಗುತ್ತೆ. ಇದರಿಂದ ವೆದರ್ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಬೋದು. ಅನೇಕ ಉಪಯೋಗ ಇದೆ. ಅದಕ್ಕಾಗಿಯೇ ನಾವು ಏನು ಮಾಡ್ತೀವಿ, ಈ ಕೃತಕ ಉಪಗ್ರಹಗಳನ್ನ ಆಕಾಶದಲ್ಲಿ ಬಿಡ್ತೀವಿ. ಇದು ಕೃತಕ ಉಪಗ್ರಹ. ಇದನ್ನು ನಾವು ಬಿಡಬೇಕಾದ್ರೆ ರಾಕೆಟ್ಗಳನ್ನ ಬಿಡ್ತೀವಿ. ಸೊ ಹೀಗೆ ಇದು ಒಂದು ಸಿಸ್ಟಮ್ ಇದೆ. ಸೊ ಹೀಗೆ ಇದು ರಾಕೆಟ್ ಹೀಗೆ ಹೋಗಿ ಆಕಾಶದಲ್ಲಿ ಈ ಕೃತಕ ಉಪಗ್ರಹವನ್ನು ಬಿಡುತ್ತೆ. ನಂತರ ಇದು ಆ ರಾಕೆಟ್ ಮತ್ತೆ ಭೂಮಿ ತಿರುಗಿ ಬರುತ್ತೆ. ಈ ಉಪಗ್ರಹ ಅಲ್ಲೇ ಸ್ಥಿತವಾಗಿರುತ್ತದೆ. ಸ್ವಲ್ಪ ನೋಡೋಣ ಇಲ್ಲಿ ಏನೇನಿದೆ ಅಂತ ಅನ್ನೋದನ್ನು. ಸೊ ಇಲ್ಲಿಯವರೆಗೆ ನಾವು ಏನು ಮಾಡಿದ್ವಿ ಅಂತಂತಂದರೆ, ಈ ಸ್ವಲ್ಪ ನೋಡಿದ್ವಿ ಗ್ರಹಗಳು ಯಾವುವು ಹೇಗೆ ಅಂತ. ಸೊ ಇಲ್ಲಿ ಏನು ಬರುತ್ತೆ, ಈ ಸೆಲೆಸ್ಟಿಯಲ್ ಬಾಡಿ ಅಂಥೇಳಿದೆ. ಸೆಲೆಸ್ಟಿಯಲ್ ಬಾಡಿ ಅಂದರೆ ಏನು? ಸೆಲೆಸ್ಟಿಯಲ್ ಬಾಡಿ ಅಂತಂದರೆ ಆಕಾಶದಲ್ಲಿರುವಂಥ ಎಲ್ಲ ಕಾಯಗಳನ್ನ ನಾವು ಸೆಲೆಸ್ಟಿಯಲ್ ಬಾಡಿ ಅಂತೇಳಿ ಕರಿತೀವಿ. ಅದು ಸನ್ ಇರ್ಬೋದು, ಮೂನ್ ಇರ್ಬೋದು, ಇನ್ನು ಆಲ್ ದೋಸ್ ಆಬ್ಜೆಕ್ಟ್ಸ್ ಸೈನಿಂಗ್ ಇನ್ ದ ನೈಟ್ ಸ್ಕೈ. ಆಕಾಶದಲ್ಲಿ ರಾತ್ರಿ ಆಕಾಶದಲ್ಲಿ ಏನೇನು ಎಲ್ಲ ಪ್ರಕಾಶಿಸ್ತಾವಲ್ವೋ ಆ ಎಲ್ಲ ಬಾಡಿಗಳು ಏನಾಗಿರುತ್ತವೆ, ಸೆಲೆಸ್ಟಿಯಲ್ ಬಾಡಿ ಅಂತೇಳಿ ಕರಿತೀವಿ ನಾವು. ಅವುಗಳನ್ನ ಆಕಾಶಕಾಯಗಳು ಅಂತೇಳಿ ಕರಿತೀವಿ. ಇದು ಆಯಿತು. ನಂತರ ಆಕಾಶಕಾಯದಲ್ಲಿ ನಕ್ಷತ್ರಗಳಿವೆ, ಸ್ಟಾರ್ಸ್ಗಳಿವೆ. ಸ್ಟಾರ್ಸ್ ಏನು, ವೆರಿ ಬಿಗ್ ಆ್ಯಂಡ್ ಹಾಟ್ ಬಾಡೀಸ್ಗಳಾಗಿವೆ ಇವು. ಈ ಸ್ಟಾರ್ಸ್ಗಳು ತುಂಬ ದೊಡ್ಡ ಮತ್ತು ಹಾಟ್ ಇವೆ. ಇವು ಮೇಡಪ್ ಆಫ್ ಗ್ಯಾಸಸ್. ಇವು ಗ್ಯಾಸಸ್ಗಳಿಂದ ಮಾಡಲ್ಪಟ್ಟಿವೆ. ಅಂತ ದೇ ಹ್ಯಾವ್ ದೇರ್ ಓನ್ ಹೀಟ್ ಆ್ಯಂಡ್ ಲೈಟ್. ಗ್ರಹಗಳು ಓನ್ ಹೀಟ್ ಆ್ಯಂಡ್ ಲೈಟ್ ಹೊಂದಿಲ್ಲ ಇವು. ಆದರೆ ಆಗ ಸ್ಟಾರ್ಸ್ಗಳು ಹ್ಯಾವ್ ಓನ್ ಹೀಟ್ ಆ್ಯಂಡ್ ಲೈಟ್. ಅವು ತನ್ನ ಸ್ವಂತ ಪ್ರಕಾಶ ಹೊಂದಿವೆ, ಬೆಳಕು ಹೊಂದಿವೆ. ಇನ್ನು ಕಾನ್ಸ್ಟಿಲೇಷನ್ಸ್ ಅಂದರೆ ಏನು? ವೇರಿಯಸ್ ಪ್ಯಾಟರ್ನ್ಸ್ ಫಾರ್ಮ್ಡ್ ಬೈ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಸ್ಟಾರ್ಸ್. ವಿವಿಧ ನಕ್ಷತ್ರಗಳ ಗುಂಪುಗಳಿಂದ ಮಾಡಲ್ಪಟ್ಟಿರುವಂಥ ಒಂದು ಆಕಾರ, ಅದನ್ನು ಏನಂತ ಕರಿತೀವಿ, ಕಾನ್ಸ್ಟಿಲೇಷನ್ಸ್ ಅಂತೇಳಿ ಕರಿತೀವಿ. ಉದಾಹರಣೆಗೆ ಉರ್ಸಾ ಮೇಜರ್ ಆರ್ ಬಿಗ್ ಬಿಯರ್ ಅಂತನೋ ಒಂದು ಕಾನ್ಸ್ಟಿಲೇಷನ್. ಇನ್ನು ಸ್ಮಾಲ್ ಬಿಯರ್ ಆರ್ ಸಪ್ತರಿಸಿ, ನಾವು ನೋಡಿದ್ದೀವಲ್ಲ ಸಪ್ತರಿಸಿ ಅಂತನೋ ಒಂದು ಕಾನ್ಸ್ಟಿಲೇಷನ್ಸ್. ಹೀಗೆ ಒಂದು ಕಾನ್ಸ್ಟಿಲೇಷನ್ಗಳಿವೆ ಆಕಾಶ ಕಾಯದಲ್ಲಿ. ಇನ್ನು ನಾರ್ತ್ ಸ್ಟಾರ್ ಆರ್ ಪೋಲ್ ಸ್ಟಾರ್ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿವಿ. ಏನಿದು, ಆಲ್ವೇಸ್ ರಿಮೇನ್ಸ್ ಅ ಸೇಮ್ ಪೊಸಿಷನ್ ಆ್ಯಂಡ್ ಇಟ್ ಈಸ್ ಇಂಡಿಕೇಟ್ ದ ನಾರ್ತ್ ಡೈರೆಕ್ಷನ್. ಇದು ಥರದ್ದು ನಮಗೆ ತಿಳಿಸುತ್ತೆ. ವಾಟ್ ಈಸ್ ದ ಪ್ಲ್ಯಾನೆಟ್ಸ್? ಪ್ಲ್ಯಾನೆಟ್ ಅಂತ ಅನ್ನೋದು ಗ್ರೀಕ್ ಪದ ಪ್ಲ್ಯಾನೆಟೈ ಅಂತನೋ ಪದದಿಂದ ಬಂದಿದೆ. ಪ್ಲ್ಯಾನೆಟೈ ಅಂತಂದರೆ ವಂಡರರ್ಸ್. ಆ ಕಾಲದಲ್ಲಿ ವಂಡರರ್ಸೇ ನಮಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಅವರು ಪ್ಲ್ಯಾನೆಟೈ ಅಂದರೆ ವಂಡರರ್ಸ್ ಅದರ ಅರ್ಥ ಆಗಿರುತ್ತೆ. ಅಂದರೆ ದೇ ಆರ್ ನಾಟ್ ಹ್ಯಾವ್ ದೇರ್ ಓನ್ ಹೀಟ್. ಯಾವ ರೀತಿ ಸ್ಟಾರ್ಸ್ಗಳು ಸ್ವಂತ ಹೀಟ್ ಮತ್ತು ಲೈಟನ್ನು ಹೊಂದಿದೆಯೋ, ಆದರೆ ಗ್ರಹಗಳು ತನ್ನ ಸ್ವತಃ ಈ
ಹೀಟ್ ಮತ್ತು ಲೈಟನ್ನು ಅವು ಹೊಂದಿಲ್ಲ. ಆ್ಯಂಡ್ ದೇ ಆರ್ ಲಿಟ್ ಬೈ ದ ಲೈಟ್ ಆಫ್ ದ ಸ್ಟಾರ್ಸ್. ಅಂದರೆ ಸ್ಟಾರ್ಸ್ಗಳಿಂದ ಏನು ಮಾಡ್ತಾವೆ, ಅವು ಬೆಳಕನ್ನು ಮತ್ತು ಈ ಹೀಟನ್ನು ಪಡೆದುಕೊಳ್ಳುತ್ತವೆ. ಉದಾಹರಣೆಗೆ ನಾವು ನೋಡಿ, ನಮ್ಮ ಭೂಮಿ ಏನು ಮಾಡುತ್ತೆ, ತನಗೆ ಬೇಕಾದಂಥ ಹೀಟ್ ಮತ್ತು ಲೈಟನ್ನು ಸೂರ್ಯನಿಂದ ಪಡೆದುಕೊಳ್ಳುತ್ತೆ. ಯಾಕಂದರೆ ಇದು ಬಿಲಾಂಗ್ಸ್ ಟು ದ ಸೋಲಾರ್ ಸಿಸ್ಟಮ್. ಇನ್ನು ಸ್ಯಾಟಲೈಟ್ ಅಂದರೆ ಏನು? ಉಪಗ್ರಹಗಳನ್ನು ಚಂದ್ರ ಅಂತೇಳಿ ಕರಿತೀವಿ. ಆ್ಯಂಡ್ ಈ ಚಂದ್ರ ಅಂತನ್ನೋದು ಏನು? ಚಂದ್ರ ಭೂಮಿಗೆ ಒಂದು ಸುತ್ತುತ್ತೆ, ಭೂಮಿಯ ಸುತ್ತುತ್ತೆ. ಪ್ರತಿಯೊಂದು ಉಪಗ್ರಹಗಳು ಏನು ಮಾಡುತ್ತವೆ, ಅವುಗಳ ಗ್ರಹಗಳ ಸುತ್ತುತ್ತವೆ. ಭೂಮಿಯ ಸುತ್ತುತ್ತೆ ಒಂದು ಉಪಗ್ರಹ, ಅದು ಚಂದ್ರ. ಪ್ರತಿಯೊಂದು ಗ್ರಹಗಳು ಮೂವ್ಸ್ ರೌಂಡ್ ದೇ ಓನ್ ಪ್ಲ್ಯಾನೆಟ್. ಅಂದರೆ ಭೂಮಿಯ ಸುತ್ತುವ ಉಪಗ್ರಹ ಚಂದ್ರ. ಇನ್ನು ಸೊ ಈಗಾಗಲೇ ನಾವು ನೋಡಿದ್ವಿ. ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನ್. ಸೋಲಾರ್ ಸಿಸ್ಟಮ್ ಅಂದರೆ ಏನು, ಏನು ಸೂರ್ಯ ಅಂದರೆ ಏನು, ಪ್ಲ್ಯಾನೆಟ್ಸ್ಗಳು, ಆ ಒಂದು 8 ಪ್ಲ್ಯಾನೆಟ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಈಗ. ಆಮೇಲೆ ಸ್ಯಾಟರ್ನು, ಯುರೇನಸ್ಸು, ನೆಪ್ಚೂನು, ಇವೆಲ್ಲ ನಾವು ಈಗಾಗಲೇ ನೋಡಿದ್ದೇವೆ. ಆಮೇಲೆ ಯೂನಿವರ್ಸ್ ಅಂದರೆ ಏನು ಕೂಡ ತಿಳ್ಕೊಂಡಿದ್ದೀವಿ ನಾವು. ವಾಟ್ ಈಸ್ ಗ್ಯಾಲಕ್ಸಿ ಆ್ಯಂಡ್ ವಾಟ್ ಈಸ್ ಮಿಲ್ಕಿ ವೇ ಆ್ಯಂಡ್ ವಾಟ್ ಈಸ್ ಯೂನಿವರ್ಸ್, ಇವೆಲ್ಲ ನಾವು ನೋಡಿದ್ದೀವಿ. ಸೊ ಇದು ಒಂದು ಸಿಸ್ಟಮ್ ಇದೆ, ಒಂದು ಸೋಲಾರ್ ಸಿಸ್ಟಮು. ಇದು ಭೂಮಿ. ಹೀಗೆ ಭೂಮಿ ಏನಾಗಿದೆ, 5th largest planet and slightly fatted at the pole. ಜಿಯಾಯ್ಡ್ ಶೇಪ್ ಇದೆ ಇದು. ಇಲ್ಲಿ ಲೈಫ್ ಕಾಣಿಸುತ್ತೆ ನಮಗೆ. ಹೆಚ್ಚು ಹಾಟು ಇಲ್ಲ, ಹೆಚ್ಚು ಕೋಲ್ಡು ಇಲ್ಲ. ಸೊ ಅದಕ್ಕಾಗಿಯೇ ಇಲ್ಲಿ ಜೀವವಾಸವಾಗಿದೆ. ಆ್ಯಂಡ್ ವಾಟರ್ ಏರ್ ಇದೆ ಇಲ್ಲಿ. ಇದನ್ನು ಬ್ಲೂ ಪ್ಲ್ಯಾನೆಟ್ ಅಂತ ಹೇಳಿ ನಾವು ಕರಿತೀವಿ ಭೂಮಿಯನ್ನು.